ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜ್ಯೋತಿಷಿಗಳು ಅಥವಾ ವಿದ್ಯಾವಂತರ ಹತ್ರ ನಾವು ಹೋದ್ವಿ, ನಮ್ಮ ಜಾತಕವನ್ನು ತೋರಿಸಿದ್ವಿ. ಕುಜ ನಿಮ್ಮ ಜಾತಕದಲ್ಲಿ ಬಹಳಷ್ಟು ಅಶುಭ ಫಲಗಳನ್ನು ನೀಡ್ತಾ ಇದ್ದಾರೆ ಅಂತ ನಿಮಗೆ ಹೇಳಿದರೆ, ಅಥವಾ ಜಾತಕವನ್ನು ಪಕ್ಕಕ್ಕಿಡೋಣ, ಮನೆಯಲ್ಲಿ ವಿನಾಕಾರಣ ಜಗಳಗಳು ಸಂಭವಿಸ್ತವೆ. ಎಲ್ಲೇ ಮಾತಾಡಲಿ ಸರ್, ಮನೆ ಅಂತಲ್ಲ, ಮನೆಯಿಂದ ಹೊರಗಡೆನೂ ಅಷ್ಟೇ, ಎಲ್ಲೇ ಆಗಲಿ ಬರೀ ಜಗಳಗಳು ಸರ್. ಮಾತಾಡಿದ್ರೆ ಜಗಳ ಸ್ಟಾರ್ಟ್ ಆಗುತ್ತೆ, ಮಾತಾಡಿದ್ರೆ ಹೊಡೆದಾಟ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ತನಕನೂ ಹೋಗಿದ್ದೀವಿ. ಪೊಲೀಸ್ ಸ್ಟೇಷನ್ ಕೇಸ್ ಇತ್ಯಾದಿಗಳು, ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್ ಕೇಸ್ ಇತ್ಯಾದಿಗಳು, ಹೊಡೆದಾಟ, ಬಡದಾಟ, ಜಗಳ. ರಕ್ತಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ಇದೆ, ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ, ರಕ್ತದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಆಪ್ರೇಷನ್ಸ್ಗಳು ಆಗ್ತಾ ಇದೆ, ಆಗಾಗ ಆಕ್ಸಿಡೆಂಟ್ಸ್ಗಳು ಕೂಡ ಆಗ್ತಾ ಇದೆ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಅಥವಾ ಮನೆಯ ಸದಸ್ಯರೊಬ್ಬರು ಕುಡಿತಾರೆ, ಕುಡಿದು ಎಲ್ಲಂದರಲ್ಲಿ ಬೀಳ್ತಾರೆ. ವರ್ಡ್ ನೆನ್ಪಿಟ್ಕೊಳ್ಳಿ, ಕುಡಿತಾರೆ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ, ಕುಡಿದು ಎಲ್ಲಂದರಲ್ಲಿ ನೆಲಕ್ಕೆ ಬೀಳುವಂಥದ್ದು, ಎಲ್ಲದರ ಹೋಗಿ ಬಿದ್ದು ಏಟು ಮಾಡ್ಕೊಳ್ಳುವಂಥದ್ದು, ಬೀಳುವಂಥದ್ದು, ಭೂಮಿಯ ಮೇಲೆ ಬೀಳುವಂಥದ್ದು, ಅಥವಾ ನಿಮಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ನಡೀತಾ ಇರುವಂಥದ್ದು. ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ, ಯಾವ ವ್ಯಕ್ತಿಗೆ ಸಮಸ್ಯೆ ಇದೆಯೋ ಅದೇ ವ್ಯಕ್ತಿ ಪ್ರತಿದಿನ ಬೀದಿ ನಾಯಿಗೆ ಒಂದೇ ಒಂದು ಬೆಲ್ಲದಿಂದ ತಯಾರಿಸಿರುವಂಥ ರೊಟ್ಟಿಯನ್ನು ತಿನ್ನಿಸ್ತಾ ಬನ್ನಿ. ಇಷ್ಟೇ, ಒಂದೇ ರೊಟ್ಟಿ ಬೆಲ್ಲದಿಂದ ತಯಾರಿಸಿರ್ಬೋದು. ಇವಾಗ ನಾನು ಸಿಹಿ ರೊಟ್ಟಿ ಅಂದಾಗ ಅದು ಬೇರೆ ರೀತಿಯಾಗಿ ಹೋಗುತ್ತೆ, ಅದಕ್ಕೋಸ್ಕರ ನಾನು ಬೆಲ್ಲದಿಂದ ತಯಾರಿಸಿರುವಂಥ ರೊಟ್ಟಿ ಅಂತ ಹೇಳಿದ್ದೀನಿ. ಗೋಧಿ ಮತ್ತು ಬೆಲ್ಲ ಇಬ್ಬರ ಮಿಶ್ರಣವನ್ನು ಮಾಡಿಕೊಂಡು ರೊಟ್ಟಿಯನ್ನು ತಯಾರಿಸಿ, ಈ ರೊಟ್ಟಿಯನ್ನು ತಗೊಂಡು ಹೋಗಿ ಅದು ಬೀದಿ ನಾಯಿಗಳಿಗೆ, ಪೀಡಿತ ವ್ಯಕ್ತಿ ಅಥವಾ ಯಾವ ಸಮಸ್ಯೆಯಿಂದ ಇರುವಂಥ ವ್ಯಕ್ತಿಯೇ ತಿನ್ನಿಸ್ತಾ ಬರೋದಕ್ಕೆ ಹೇಳಿ. ಜೀವನದಲ್ಲಿ ಅವ್ರು ಯಾವ ಸಮಸ್ಯೆನಲ್ಲಿದ್ದಾರೋ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಮನೆಯ ಮುಖ್ಯವಾದಂಥ ವ್ಯಕ್ತಿಯೊಬ್ಬ ಕುಡಿದ್ಬಿಟ್ಟು ಅಲ್ಲಲ್ಲಿ ಬೀಳ್ತಾ ಇದ್ದಾಗ ನಿಮ್ಮಂಥವರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಇದ್ದಂಥವ್ರ ಪರಿಸ್ಥಿತಿ ಯಾವ ರೀತಿ, ಅವ್ರು ಕುಡಿಲಿ ಬಿಡಲಿ, ಅವ್ರ ಕೈಯಿಂದ ಇದನ್ನು ಕೊಟ್ಟು ಇದನ್ನು ತಿನ್ಸಪ್ಪ ಅಂತ ಹೇಳ್ಬಿಟ್ಟು ನಿಮ್ಮಿಷ್ಟಕ್ಕೆ ನೀವು ಬಿಡಿ. ನೋಡಿ ಪರಿವರ್ತನೆ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರ್ತದೆ. ವ್ಯಾಜ್ಯ ನಡೀತಾ ಇದೆ, ಭೂಮಿ ವ್ಯಾಜ್ಯ ನಡೀತಾ ಇದೆ, ಭೂಮಿ ನಿಮ್ಮ ಹೆಸರಿನಲ್ಲಿ ಇರಬೇಕು. ಇವಾಗ ಯಾರ್ದೋ ಹೆಸರಿನಲ್ಲಿದೆ, ನಾನು ಹೋಗಿ ಮಾಡ್ತೀನಿ, ಖಂಡಿತವಾಗ್ಲೂ ಕೆಲಸ ಆಗಲ್ಲ. ಪೊಲೀಸ್ ಸ್ಟೇಷನ್ ಕೇಸ್ ನಿಮ್ಮ ಹೆಸರಿನಲ್ಲಿ ಇರಬೇಕು, ಗಲಾಟೆ ನೀವು ಮಾತಾಡಿದಾಗ ಆಗಬೇಕು, ರಕ್ತ ಪ್ರಾಬ್ಲಮ್ ನಿಮಗಿರಬೇಕು. ಅಂಥ ವ್ಯಕ್ತಿಗಳು ನಾನು ಹೇಳಿರುವಂಥ ಪರಿಹಾರವನ್ನು ಮಾಡಿ ಖಂಡಿತವಾಗ್ಲೂ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಮಾಡ್ತಾಯಿರಿ, ಆ ಸಮಸ್ಯೆಯಿಂದ ಹೊರಗಡೆ ಬರೋ ತನಕ ಈ ಪರಿಹಾರವನ್ನು ಮಾಡ್ತಾಯಿರಿ. ಇದೇ ರೀತಿಯಾದಂಥ ಸರಳವಾಗಿರುವಂಥ, ವಿರಳವಾಗಿರುವಂಥ, ವಿಚಿತ್ರವಾಗಿರುವಂಥ ಪರಿಹಾರವನ್ನು ತಗೊಂಡು ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.